ನಂಬರ್ 10 ಎಸ್ ಓಂ ಸಾಯಿ ಪ್ರಕಾಶ್ ಸರ್ ಅವರ ಒಂದು ನಿರ್ಮಾಣದ ಅಡಿಯಲ್ಲಿ ಇದು ಬಂತು. ಆತ್ಮಹತ್ಯೆ ಒಂದು ದಿನಾಚರಣೆಯ ಕುರಿತು ಯಾವುದಕ್ಕೋಸ್ಕರ ಜನರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ, ಇವತ್ತು ಸಾಲದ ಬಗ್ಗೆ ಮಾಡ್ಕೋತಿದ್ದಾರೆ ಅಥವಾ ವರದಕ್ಷಿಣೆ ಬಗ್ಗೆನ, ಶಿಕ್ಷಣ ಅಥವಾ ಲವ್ ಫೇಲ್ಯೂರ್ ಆಗಿ ಮಾಡ್ಕೋತಿದ್ದಾರೆ ಅಂತ ಇಷ್ಟೊತ್ತು ನಾವು ಜನರ ಅಭಿಪ್ರಾಯಗಳನ್ನು ಕೇಳಿದ್ವಿ. ಇನ್ನೊಂದು 2025ರಲ್ಲಿ ಇಂಥ ಸಿನಿಮಾ ಜನರಿಗೆ ಬೇಕಿತ್ತು, ಅದು ಯೂತ್ಸ್ಗಾಗಿರ್ಬೋದು. ಎಷ್ಟೋ ತಂದೆ ತಾಯಂದರು ತಮ್ಮ ಕನಸುಗಳನ್ನು ಸಾಧಿಸ್ಕೊಳ್ಳೋದಕ್ಕೋಸ್ಕರ ಮಕ್ಕಳ ಮೇಲೆ ಇಲ್ಲಿ ಒತ್ತಡವನ್ನು ಹೇರ್ತಿದ್ರು. ಅದನ್ನು ಕೂಡ ಮೂವಿಲಿ ತೋರಿಸಿದ್ದಾರೆ. ಮಕ್ಕಳ ಅಭಿಪ್ರಾಯಗಳು ಯಾವ ರೀತಿ ಇರ್ತವೋ, ಅವ್ರಿಗೆ ಯಾವುದು ಒಲವಿರುತ್ತೋ ಅದರ ಬಗ್ಗೆ ಏನಪ್ಪ ಅಂತಂದರೆ ಶಿಕ್ಷಣದ ಜೊತೆಗೆ ಆಟೋಟಗಳಲ್ಲೂ ಕೂಡ ಪಾಲಕರು ಪ್ರೋತ್ಸಾಹಿಸಬೇಕು ಅಂತ ಸಿನಿಮಾ ಕಂಟೆಂಟಲ್ಲಿ ಕೂಡ ನೋಡಿದ್ವಿ. ಇನ್ನು ವರದಕ್ಷಿಣೆನೇ ಜೀವನದುದ್ದಕ್ಕೂ, ಆ ವರದಕ್ಷಿಣೆ ಕೊಟ್ಟಿರ್ತಕ್ಕಂಥ ದುಡ್ಡೇ ಜೀವನದುದ್ದಕ್ಕೂ ಇರಲ್ಲ. ಇನ್ನೊಂದು ಗಂಡ ಹೆಂಡತಿ ಜೀವನ ಚೆನ್ನಾಗಿದ್ದರೆ ಅಂಥ ವರದಕ್ಷಿಣೆ ದುಡ್ಡನ್ನು ಸಾವಿರಾರು ಗಳಿಸಬಹುದು ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. ಇನ್ನೊಂದು ಬಿಸ್ನೆಸ್ಸಲ್ಲಿ ಏನಪ್ಪ ಅಂತಂದರೆ ಲಾಸ್ ಆಗಿದ್ದನ್ನು ನೋಡ್ಬೋದು. ಒಂದು ಬಿಸ್ನೆಸ್ ಆರಂಭದಿಂದ ಎಂಡಪ್ ಹಂತದವರೆಗೂ ನೋಡೋದಾದರೆ ಸಾಕಷ್ಟು ಏಳು ಬೀಳುಗಳನ್ನು ನೋಡ್ತೀವಿ. ಅದರಲ್ಲಿ ಗೆಲುವೇ ಕಾಣಬೇಕಾಗಿಲ್ಲ, ಸೋಲ್ವೇ ಕಾಣಬೇಕಾಗಿಲ್ಲ. ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಮುಖ್ಯವಾಗಿ ನಮ್ಮಲ್ಲಿ ಸಮಾಧಾನ ಇರಬೇಕು. ಅದನ್ನು ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡಿರ್ತಾರೋ ಅವ್ರಿಗೆ ಸಮಾಧಾನ ಇರಬೇಕು. ಏನೋ ನಾನು ಸಾಲ ಮಾಡಿಕೊಂಡೆ, ಅದರಲ್ಲಿ ಸೋತೋದೆ, ನಾನು ಸತ್ತು ಬಿಡ್ತೀನಿ, ಇದು ಸಮಾಜಕ್ಕೆ ಕೊಡುವಂಥ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುತ್ತೆ. ಯಾಕೆಂದರೆ ಮುಂದೆ ನಾನು ಬಿಸ್ನೆಸ್ ಮಾಡಬೇಕು, ನಾನು ಅವರನ್ನು ನೋಡಿ ಕಲಿಬೇಕು ಅನ್ನೋರೇ ಸಾಕಷ್ಟು ಜನ ಇರ್ತಾರೆ. ಇನ್ನು ಓಂ ಸಾಯಿ ಪ್ರಕಾಶ್ ಸರ್ ಅವರು ಇದರಲ್ಲಿ ಅದ್ಭುತವಾದ ಒಂದು ಮ್ಯೂಸಿಕನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ಯಾವ ರೀತಿಯಾಗಿ ಪ್ರೀತಿ ಪ್ರೇಮಗಳು ನಿಂತು ಹೋಗುತ್ತೆ, ಯಾವುದಕ್ಕೆ ಅಂತಂದರೆ ಮರ್ಯಾದೆಗೋಸ್ಕರ. ನಾನು ಹೆಚ್ಚು ನೀನು ಕಡಿಮೆ ಅನ್ನುವ ಒಂದು ಪದ್ಧತಿ ಕೂಡ ಇಂದಿನವರೆಗೂ ಇದೆ. ಅದು ಮಕ್ಕಳ ಜೀವನವನ್ನು ಕೊಲೆ ಮಾಡ್ತಿದೆ. ಅಲ್ಲಿ ಶಿಕ್ಷಣವನ್ನು ನಾವು ನೋಡೋದಾದರೆ ಆ ಎರಡು ಮಕ್ಕಳು ನಾವು ಹಳ್ಳಿಗೋಸ್ಕರ ಹಳ್ಳಿಯನ್ನು ಡೆವಲಪ್ಮೆಂಟ್ ಮಾಡಬೇಕು. ಆ ಹಳ್ಳಿಯಲ್ಲಿ ಏನಪ್ಪ ಅಂತಂದರೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾನು ಅದನ್ನೇ ಹಳ್ಳಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು, ಅದಕ್ಕೋಸ್ಕರ ನಮ್ಮ ಪ್ರೀತಿಯನ್ನು ತ್ಯಾಗ ಮಾಡಬೇಕು ಅಂತ ಕೂಡ ಹೊರಟಿದ್ರು. ಇದನ್ನು ನಾವು ಸಿನಿಮಾದಲ್ಲಿ ನೋಡಿದ್ದೀವಿ. ಒಟ್ಟಾರೆಯಾಗಿ ಸೆಪ್ಟೆಂಬರ್ 10 ಒಂದು ಟೈಟಲ್ ಏನಿದೆಯೋ ಅದನ್ನು ಸಮಾಜಕ್ಕೆ ಅಚ್ಚುಕಟ್ಟಾಗಿ ಓಂ ಸಾಯಿ ಪ್ರಕಾಶ್ ಸರ್ ಅವರು ಬಿಂಬಿಸಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಯೂತ್ಸ್ ಕೂಡ ಸಾಕಷ್ಟು ಕಲಿಯೋದಿದೆ. ಎಲ್ಲರೂ ಸಿನಿಮಾವನ್ನು ನೋಡಿ ಬಂದು ಪ್ರೋತ್ಸಾಹಿಸಿ.